ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇದು ವಾರದ ಮೊದಲನೆಯ ದಿವಸ, ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿವಸಕ್ಕೂ ಈ ಸಮಯಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ನಿಮ್ಮಿಂದ ನೇಮಕವಾದಂತ ದಿವಸವಾಗಿದೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಓದಲ್ಲಿ ಬದ್ದಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಸಂದೇಶದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಯೋಬನು 24ನೇ ಅಧ್ಯಾಯ 21ರಿಂದ. ಯೋಬನು 24:21. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನಾವು ತಿಳಿದುಕೊಂಡಿದೆ, ಅನ್ಯಾಯದಲ್ಲಿ ಮಾಡಿದ ಸಂಪಾದನೆ, ಮಾತು, ಹೊಟ್ಟೆ ಕಿಚ್ಚು ದೇವರಿಗೆ ವಿರುದ್ಧವಾದದ್ದು. ಯಾವುದನ್ನು ದೇವರು ಸಹಿಸುವುದಿಲ್ಲ, ಎಲ್ಲವನ್ನ ಮುರಿಯಲ್ಪಡುವುದು. ಒಂದಲ್ಲ ಒಂದು ದಿವಸವು ಸರ್ವವು ಅದಕ್ಕೆ ದೇವರು ಉತ್ತರ ಕೊಡುವವರಾಗಿದ್ದಾರೆ. ಅವರವರು ಮಾಡಿದ್ದ ಫಲಗಳಿಗಾಗಿ ಒಳ್ಳೇದು ಮಾಡಿದ್ರೆ ಒಳ್ಳೇದೇ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುವಾಗ ಅಪೊಸ್ತಲನಾದ ಪೌಲರು ಕೊರಿಂಥ ಸಭೆಗೆ ಹೇಳಿದ್ದಾರೆ, ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವು ಯಥಾಸ್ಥಿತಿಯಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು ಅಂತೇಳಿ. ಕ್ರೈಸ್ತನೆಂದರೆ ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರು. ಅದು ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಸಾಕ್ಷಾತ್ ಪರಬ್ರಹ್ಮ, ಇಷ್ಟು ಹೆಸರುಗಳು ಬರ್ತವೆ. ಕುರಾನಲ್ಲಿ ಅಲ್ಲಾ ಎಂಬುದಾಗಿ ಬರ್ತದೆ. ದೇವರೊಬ್ಬನೇ ಅನ್ಯಾಯವನ್ನ ಸಹಿಸಿಕೊಳ್ಳೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಿನ್ನೆ ಕೂಡ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಇವತ್ತು 21ನೇ ವಚನ, ಯೋಬನು 24:21. ಅವನು ಮಕ್ಕಳಿಲ್ಲದ ಬಂಜೆಯರನ್ನು ನುಂಗಿಬಿಟ್ಟು ವಿಧವೆಯರನ್ನು ಉದ್ಧರಿಸದೆ ಹೋದನಷ್ಟೇ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅನೇಕರಿಗೆ ಇವತ್ತು ಏನಾಗ್ತದೆ, ಎಷ್ಟೇ ಬೇಡಿಕೊಂಡ್ರು ಕೆಲವು ಬಂಜೆಯರಿಗೆ ಮಕ್ಕಳಿರೋದಿಲ್ಲ. ಆದ್ರೆ ಅವ್ರು ಎಷ್ಟೇ ಕೋಟೇಶ್ವರ ಆಗಿರ್ತಾರೆ, ಲಕ್ಷಾಧೀಶ್ವರು, ಕೋಟೇಶ್ವರ ಆಗಿರ್ತಾರೆ, ಮಕ್ಕಳಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಕಡೆಗೆ ಮಕ್ಕಳಿಗಾಗಿ ಎಷ್ಟೆಷ್ಟೋ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಇಂತೆಂಥ ಔಷಧಿಗಳು ಮಾಡ್ತಾರೆ, ಎಷ್ಟೆಷ್ಟೋ ಹಣ ಖರ್ಚು ಮಾಡ್ತಾರೆ, ಆದ್ರೆ ಮಕ್ಕಳೇ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಇವತ್ತೊಂದು ಐಶ್ವರ್ಯವಂತರಲ್ಲಿ, ಬಡವರಲ್ಲಿ ಕೂಡ ನೋಡಬಹುದು. ಆದ್ರೆ ಅವರಲ್ಲಿ ಬೇಕಾದಿರ್ತದೆ, ಅವರಿಗೆ ಮಕ್ಕಳ ಫಲ, ಸಂತಾನ ಫಲ ಇರುವುದಿಲ್ಲ. ಹಾಗೆ ಇನ್ನು ಕೆಲವರಿಗೆ ಏನಪ್ಪಾ ಅಂದ್ರೆ ಬರೀ ಹೆಣ್ಣು ಮಕ್ಕಳೇ ಇರ್ತಾರೆ, ಗಂಡು ಮಕ್ಕಳು ಅಲ್ಲಿ ಇಲ್ಲ. ಗಂಡು ಮಕ್ಕಳು ಇಲ್ಲದ ಹೋದ್ರೆ ಅವರ ಸಂತಾನ ಇರ್ತದೆ, ಇಲ್ಲ ಹೆಣ್ಣು ಮಕ್ಕಳನ್ನು ಇನ್ನೊಂದು ಕಡೆಗೆ ಮದುವೆ ಮಾಡಿ ಕೊಡ್ತಾರೆ, ಅವರ ಸಂತಾನ ಅಲ್ಲಿ ಹುಟ್ಟುತ್ತದೆ. ಆದ್ರಿಂದ ಇಲ್ಲಿ ಏನಾಗ್ತದೆ, ಗಂಡು ಮಕ್ಕಳು ಇಲ್ಲದ ಕೂಡ ಅಲ್ಲಿ ಸಂತಾನ ಮಕ್ಕಳೇ ಇಲ್ಲ. ಅದರಲ್ಲಿ ಹೆಣ್ಣು ಮಕ್ಕಳು ಇದ್ದು ಗಂಡು ಮಕ್ಕಳೇ ಇಲ್ಲದ ಹೋದ್ರೆ ಅಲ್ಲಿ ಕೂಡ ಸಂತಾನ ಇಲ್ಲ. ಕಾರಣ ಅದು ಒಂದು ದೇವರ ಕೋಪ. ಕೆಲವರು ನೋಡಿ, ಅವರು ಹಾದಿ ಬೀದಿಲಿ ಎಲ್ಲೆಲ್ಲೋ ಕೂಲಿ ಕೆಲಸ ಮಾಡಕ್ಕೆ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ, ಯಾವ ದೇಶದಿಂದ ಯಾವ ದೇಶಕ್ಕೆ ಬರ್ತಾರೆ. ಅವರು ಅಲ್ಲಿ ಇಲ್ಲಿ ಸರಿಯಾಗಿ ಮನೆ ಮಠ ಇಲ್ಲದೆ ಬಹಳ ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ಮನೆ ತುಂಬಾ ಮಕ್ಕಳು ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಒಂದು ದೇವರ ಒಂದು ಕೋಪ. ಈ ರೀತಿ ಸಂತಾನ ಫಲವನ್ನು ಕೂಡ ಅಡಗಿಸಿ ಬಿಡ್ತದೆ. ಇದನ್ನು ಕೂಡ ನಾವು ಅಲ್ಲಲ್ಲಿ ಹೋಶೇಯನ ಗ್ರಂಥ 9ನೇ ಅಧ್ಯಾಯದಲ್ಲಿ ಕೂಡ ನೋಡ್ಕೊಳ್ಬಹುದು. ನೀನು ಮಕ್ಕಳನ್ನು ಹೆರುವುದಿಲ್ಲ, ಹೆತ್ತರೆ ಹಾಲು ಕುಡಿಸುವುದಿಲ್ಲ, ನಿನ್ನ ಕರಳು ಪುಡಿಯನ್ನು ಕತ್ತರಿಸಿ ಬಿಡ್ತೇನೆ, ನಿನ್ನ ಕರಳ ಬಳಿಯನ್ನು ಕತ್ತರಿಸಿ ಹಾಕ್ತೇನೆ ಅಂತೇಳಿ ಹೋಶೇಯ 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆರೆಮೀಯನ ಗ್ರಂಥದಲ್ಲಿ ಕೂಡ ಇದನ್ನೇ ಬರೆಯಲ್ಪಟ್ಟಿದೆ. ನಿನ್ನ ಹೆಸರನ್ನು ಧೂಳಿನಲ್ಲಿ ಬರೆಸಿ ಬಿಡುವೆನು, ನಿನ್ನ ಸಂತಾನವನ್ನು ಭೂಲೋಕದಿಂದ ಅಳಿಸಿ ಹಾಕುವೆನು ಎಂಬುದಾಗಿ ಆಗಿದೆ. ಇವತ್ತು ಕೂಡ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಧೇಯರನ್ನು ಉದ್ಧರಿಸದೆ ಹೋದನಷ್ಟೇ. ಕೆಲವೊಂದು ವಿಧೇಯರು ನೋಡಿ, ಗಂಡ ಸತ್ತ ಮೇಲೆ ಅವರು ವಿಧೇಯರಾಗ್ತಾರೆ. ಅವರನ್ನ ಮಕ್ಕಳು ಕೂಡ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅವ್ರನ್ನ ಪರಾಮರಿಸೋದಿಲ್ಲ.
ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಕಣ್ಣೀರಲ್ಲಿ ಅವರು ಏನ್ ಮಾಡ್ತಾರೆ, ಸಮಯವನ್ನ ಕಳೆಯುತ್ತಾರೆ, ದಿವಸ ಕಳೆಯುತ್ತಾರೆ. ಕಾರಣ ಅವರ ಜೀವಿತ ಕಾಲದಲ್ಲಿ ಶಕ್ತಿ ಇರುವಾಗ ದೇವರಿಗೆ ವಿರುದ್ಧವಾಗಿ ಮಾತನಾಡಿದಂಥದ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಂಥದ್ದು, ಒಂದು ವೇಳೆ ಒಂದು ಮಕ್ಕಳು ಸೊಸೆಂದಿರು ಇವರೆಲ್ಲ ಚೆನ್ನಾಗಿ ನೋಡಿದ್ರು ಕೂಡ ಅವ್ರು ನಾನಾ ಥರದ ಶಿಕ್ಷೆಯಲ್ಲಿ ಬೀಳ್ಬೇಕಾಗ್ತದೆ. ಆ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸ್ಬೇಕಾಗ್ತದೆ. ಇದು ಕೂಡ ದೇವರಿಂದಲೇ ಬಂದಂಥದ್ದು. ಅದಕ್ಕೆ ನೋಡಿ ಪ್ರಸಂಗಿ ಸೊಲೊಮೋನನ ಮುಖಾಂತರ ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ಓದುವಾಗ, ನಿನ್ನ ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಅಂತೇಳಿ. ಆಗ ದೇವರ ಒಂದು ಪ್ರೀತಿ ಏನಾಗ್ತದೆ, ದೇವರು ಆರಿಸಿಕೊಂಡವರ ಮುಖಾಂತರ, ಹಿರಿಯರ ಮುಖಾಂತರ ದೇವರ ವಿಷಯವನ್ನು ಎಲ್ಲವನ್ನ ತಿಳಿಯಪಡಿಸ್ತಾರೆ. ಆಗ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು, ದೇವರಿಂದ ಆರಿಸಲ್ಪಟ್ಟವರ ಮಾತಿಗೆ ಬೆಲೆ ಕೊಟ್ಟು, ದೇವರ ವಾಕ್ಯವನ್ನ ಯೌವನದಲ್ಲಿ ಕೈಗೊಂಡು ನಡೆದ್ರೆ ಆ ದೇವರು ಅಲ್ಲಿಂದಲೇ ಅವರನ್ನು ಆಶೀರ್ವಾದ ಮಾಡ್ತಾ ಬರ್ತಾರೆ. ಆ ವಾಕ್ಯವು ಅವರಿಗೆ ರಕ್ಷಣೆ ಕೊಡ್ತಾರೆ ಮುಪ್ಪಿನಲ್ಲೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಯೌವನದಲ್ಲಿ ಉದಾಹರಣೆಗೆ ಆದಾಮನನ್ನು ಎಚ್ಚರಿಸಿದ್ರು. ಆದಾಮ ದೇವರ ಮಾತನ್ನ ಕೇಳಿದ್ನ, ಸೈತಾನನು ಹೆಂಡತಿ ಮೂಲಕ ವಂಚಿಸುವಾಗ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ ಅವನು ಏನಾಯ್ತಲ್ಲಿ ಏದೇನ್ ತೋಟದಿಂದ ಹೊರಬರಬೇಕಾಯಿತು. ಹಾಗೆ ಆದಾಮನು ಹೆಂಡತಿಗೂ ದೇವರು ಹೇಳಿದ ಮಾತನ್ನು ಹೇಳಿ ಹೆಂಡತಿಯು ಮಾತನ್ನ ಕೇಳಿಲ್ಲ. ಸೈತಾನ ಮಾತನ್ನು ಕೇಳದಿದ್ದುದರಿಂದ ಆದಾಮ ಮತ್ತು ಅವನ ಹೆಂಡತಿ ಏದೇನ್ ತೋಟದಿಂದ ಹೊರ ಹಾಕಲ್ಪಟ್ಟರು. ಹಾಗೆ ಇದು ಕೂಡ ಇವತ್ತು ದೇವರು ಚೆನ್ನಾಗಿ ಪಡಿಸ್ತಲೇ ಇದ್ದಾರೆ. ಆಗ ದೇವರ ಕಡೆಗೆ ಸರಿಯಾಗಿ ಕಿವಿಗೊಡದೆ ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರು, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶರು, ಬ್ರಾಹ್ಮಣರು ತೆಗೆದುಕೊಂಡು ನಾನಾ ರೀತಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಅಲ್ಲಿ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರ ನಮಗೆ ಸ್ತೋತ್ರ. ಅದೇ ರೀತಿ ಬಂಜೆಯರನ್ನು, ವಿಧವೆಯರನ್ನು ಕೂಡ ಏನ್ ಮಾಡ್ತಾರೆ, ದೇವರು ಈ ರೀತಿ ತಳ್ಳಿ ಬಿಡ್ತಾರೆ. ಆದ್ರೆ ದೇವರು ತಿಳಿಸಿದಾಗ ದೇವರ ಕಡೆಗೆ ಕಿವಿ ಕೊಟ್ಟರೆ ಅವರು ಎಲ್ಲವರನ್ನು, ವಿಧವೆಯರನ್ನು ಕೂಡ ಪರಾಮರಿಸುವವರು ದೇವರಾಗಿದ್ದಾರೆ. ಬಂಜೆಯರಿಗೆ ಮಕ್ಕಳು ಕೊಡೋರು ಕೂಡ ದೇವರಾಗಿದ್ದಾರೆ. ಉದಾಹರಣೆಗೆ ಹಣ್ಣಳಿಗೆ ತಗೊಳ್ಳೋಣ. ಆ ಹಣ್ಣಳಿಗೆ ಮಕ್ಕಳಿತ್ತ ಇಲ್ಲ, ಪ್ರಾರ್ಥಿಸಿದ್ಲು. ಆಗ ಏನಾಯ್ತು, ದೇವರು ಆಮೇಲೆ 3 ಮಕ್ಕಳನ್ನು ದಯಪಾಲಿಸಿದ್ರು ಹಣ್ಣಳಿಗೆ. ಅಬ್ರಹಾಮನಿಗೆ ದೇವರು ಇರಲಿಲ್ಲ, ಅಬ್ರಹಾಮನಿಗೆ ಮಕ್ಕಳು ಇರಲಿಲ್ಲ. ಕಡೆಗೆ 100 ವರ್ಷದಲ್ಲಿ ಇಸಾಕನನ್ನ ಕೊಟ್ರು. ಇಸಾಕನಿಗೆ ಮಕ್ಕಳಿಲ್ಲ. ಕಡೆಗೆ ಅವಳಿ ಮಕ್ಕಳನ್ನ ಕೊಟ್ರು. ಅದರಲ್ಲಿ ಏಸಾವನ ತಳ್ಳಿಬಿಟ್ರು, ಯಾಕೋಬನನ್ನ ಆರಿಸಿಕೊಂಡ್ರು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೂಡ ಬಂಜೆಯರಿಗೂ ಕೂಡ ಏನಾಗ್ತಾರೆ, ಮಕ್ಕಳನ್ನು ಕೊಡುವವರಾಗಿದ್ದಾರೆ. ಆದರೆ ದೇವರನ್ನೇ ತಿಳಿಪಡಿಸುವಾಗ ವಿರುದ್ಧವಾಗಿ ಹೋದಾಗ ಖಂಡಿತವಾಗಿಯೂ ಅಲ್ಲಿ ಒಂದಲ್ಲ ಒಂದು ಶಿಕ್ಷೆಯಿಂದ ನರಳಾಡಲೇಬೇಕಾಗ್ತದೆ. ಎಷ್ಟೋ ಪುಷ್ಟಿ ಆಸ್ತಿ ಪಾಸ್ತಿ ಎಲ್ಲ ಇದ್ದಾಗ ಅವರಿಗೆ ಸಂತಾನ ಫಲವೇ ಇರುವುದಿಲ್ಲ. ಕೆಲವು ವಿಧವೆಯರನ್ನು ಕೂಡ ದೇವರು ತಳ್ಳಿ ಬಿಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ನಾವೆಲ್ಲ ಚೆನ್ನಾಗಿ ಬಹಳ ಅರ್ಥ ಮಾಡಿಕೊಳ್ಳಬೇಕು. 22ನೇ ವಚನ, ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಅವರು ತಮ್ಮ ಜೀವವು ಇನ್ನು ಉಳಿಯುವುದಿಲ್ಲವೆಂದು ನಂಬಿದ್ದರೂ ಉದ್ಧಾರವಾಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಯಾಕೆ ಬಲಿಷ್ಠರನ್ನು ಉಳಿಸ್ತಾರೆ? ತನ್ನ ಶಕ್ತಿಯಿಂದ. ಅವರಿಗೆ ಒಳ್ಳೆ ಬಲ ಇದೆ. ಆದರೆ ದೇವರು ಯಾಕೆ ಮಾಡ್ತಾರೆ ಅಂದ್ರೆ, ನಾವು ಹಿಂದೆ ಕೂಡ ಬಹಳ ಸಲ ಇದನ್ನು ತಿಳ್ಕೊಂಡಿದ್ದೇವೆ. ತಪ್ಪು ನಡೆದಾಗ, ದೇವರಿಗೆ ವಿರುದ್ಧವಾಗಿ ನಡೆದಾಗ ಅಂಥವರಿಂದಲೂ ಹಠ ಮಾರಿ ಕೆಟ್ಟವರ ಕೈಗೆ ಒಪ್ಪಿಸಿ ಬಿಡ್ತೇನೆ ಅಂತ ದೇವರು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಏನ್ ಮಾಡ್ತಾರೆ, ದೇವರಿಗೆ ವಿರುದ್ಧವಾಗಿ ನಡೆಯುವವರನ್ನ, ಮನುಷ್ಯರನ್ನ ಕೆಟ್ಟವರನ್ನ ಬಲಿಷ್ಠರ ಕೈಗೆ ಒಪ್ಪಿಸಿ ಬಿಡ್ತಾರೆ. ಅಲ್ಲಿ ಅವರ ಮುಖಾಂತರ ಶಿಕ್ಷೆ ಬರುವ ಹಾಗೆ ಮಾಡ್ತಾರೆ. ಅದುವೇ ಹೊಡೆಯೋದು, ಬಡಿಯೋದು, ಓಡಿಸೋದು, ಕೈಕಾಲು ಮುರಿಯೋದು, ಈ ರೌಡಿತನಗಳೆಲ್ಲ ಬರುವಂಥದ್ದು ಇದ್ವಿ. ಆಗ ಅವರಿಗೆ ಯಾಕೆ ದೇವರು ಶಕ್ತಿ ಕೊಟ್ಟಂದ್ರೆ, ಅವರಿಗಂತೂ ನ್ಯಾಯ ತೀರ್ಪು ಆಗಿ ಹೋಗಿದೆ. ಅವರು ದೇವರಿಗೆ ವಿರುದ್ಧವಾದವರು. ಅವರ ಮುಖಾಂತರ ದೇವರು ತಿಳಿಸ್ಕೊಡುವಾಗ ದೇವರಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಅವರಿಗೆ ಅವರ ಮುಖಾಂತರ ಶಿಕ್ಷೆಯನ್ನು ಕೊಡುವಂಥದ್ದು. ಅವರು ತಮ್ಮ ಜೀವವು ಇನ್ನು ಉಳಿಯುವುದಿಲ್ಲವೆಂದು ನಂಬಿದ್ದರೂ ಉದ್ಧಾರವಾಗುವರು. ದೇವರ ಸ್ತೋತ್ರ. ನಮ್ಮ ಜೀವ ಇನ್ನು ಉಳಿಯುವುದೇ ಇಲ್ಲಪ್ಪ, ನಾವು ಹಾಳಾಗ್ತೇವೆ ಅಂತೇಳಿ ತಿಳ್ಕೊಂಡ್ರು ಕೂಡ ಅವರು ಅಲ್ಲಿ ಏನ್ ಮಾಡ್ತಾರೆ, ಉದ್ಧಾರವಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಾರಣ ಅವರ ಮುಖಾಂತರದಲ್ಲಿ ಏನೇನೋ ನಡೆಯಬೇಕಾಗಿದೆ. ಅದಕ್ಕೋಸ್ಕರ ದೇವರಂತವರನ್ನು ಕೂಡ ಉದ್ಧಾರ ಮಾಡ್ತಾರೆ, ಉಳಿಸ್ತಾರೆ. ಆದ್ರೆ ನ್ಯಾಯ ಎಂಬ ತೀರ್ಪು ಆಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಇವತ್ತು ನಡೆಯುವಂಥದ್ದು ಬಹಳ ಒಂದು
ಪರಾಕ್ರಮಶಾಲಿಗಳಾಗಿ ಕೂಡ ಬಹಳ ಮನುಷ್ಯರು ಮೆರೀತಾ ಇರುವುದು ಇದುವೇ. ಆದರೆ ಅವರಿಗೆ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. 23 ದೇವರು ಅವರಿಗೆ ಅಭಯವನ್ನು ಕೊಟ್ಟಿದ್ದರಿಂದ ಅವರು ಅದನ್ನು ಆಧಾರ ಮಾಡಿಕೊಳ್ಳುವರು. ಆತನ ಕಟಾಕ್ಷವು ಅವರ ಮಾರ್ಗಗಳ ಮೇಲೆ ಇರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವೊಂದು ಅವರಿಗೆ ಬಲ ಕೊಟ್ಟವರನ್ನು ಏನ್ ಮಾಡ್ತಾರೆ ದೇವರು. ಈಗ ಉದಾಹರಣೆಗೆ ಒಂದು ರಾಷ್ಟ್ರಕ್ಕೆ ಯುದ್ಧ ಹಿಡಿಯುತ್ತದೆ. ಆಗಲ್ಲಿ ಏನಾಗ್ತದೆ, ದೇವರು ಯಾರ ಪರವಾಗಿ ನಿಲ್ತಾರೋ ಅವರಿಗೆ ಜಯ ಸಿಗ್ತದೆ. ಆದ್ರೆ ಬಲಿಷ್ಠ ದೇಶಗಳಲ್ಲಿ ಏನಾಗ್ತವೆ, ನಾಶವಾಗಿ ಹೋಗ್ತವೆ. ಅದೇ ರೀತಿ ಇದು ಕೆಲವೊಂದು ದೇವರಿಗೆ ವಿರುದ್ಧವಾಗುವ ಬಲಿಷ್ಠರ ಕೈಗೆ ಕೊಟ್ಟು ಅಲ್ಲಿ ಹಿಂಸೆಯನ್ನು ಅನುಭವಿಸುವ ಹಾಗೆ ಮಾಡ್ತಾರೆ. ಆಗ ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ಕೊಡ್ತಾರೆ, ಸ್ವಲ್ಪ ಸಮಯಕ್ಕೆ ಮಾತ್ರ. 24 ಅವರು ಉನ್ನತಿಗೆ ಬರುವವರು ಸ್ವಲ್ಪ ಕಾಲದ ಮೇಲೆ ಅವರು ಎಲ್ಲಿಯೋ ಸರ್ವ ಮನುಷ್ಯರೊಂದಿಗೆ ಸುಗ್ಗಿಯ ತೆನೆಗಳಂತೆ ಕೊಯ್ಯಲ್ಪಟ್ಟು ಕೆಳಕ್ಕೆ ಬಿದ್ದು ಕೂಡಿಸಲ್ಪಡುವರು. ನೋಡಿ, ಇದು ಈ ದೇವರಿಗೆ ವಿರುದ್ಧವಾದವ್ರನ್ನ ಸದೆ ಬಡಿಲಿಕ್ಕೋಸ್ಕರ ಈ ಬಲಿಷ್ಠರನ್ನ ಅಂದ್ರೆ ದೊಡ್ಡ ದೊಡ್ಡ ರೌಡಿಗಳನ್ನ ಇವ್ರನ್ನ ಎಲ್ಲ ಬೆಳೆಸೋದವ್ರು ಮಾಡಿದ್ದೆಲ್ಲ ಸರಿ ಆಗ್ತದೆ. ಅವರಿಗೆ ಬೇಕಾದಂತ ಹಣ ಆಸ್ತಿ ಪಾಸ್ತಿಗಳೆಲ್ಲ ಸಿಗ್ತವೆ. ಯಾಕೆಂದ್ರೆ ಅವರ ಮುಖಾಂತರ ಸ್ವಲ್ಪ ಜನರಿಗೆ ದೇವರಿಗೆ ವಿರುದ್ಧವಾದವರನ್ನ ಏನ್ ಮಾಡ್ತಾರೆ, ಅಲ್ಲಿ ಅವರಿಗೆ ಶಿಕ್ಷೆ ಕೊಡಿಸಲೇಬೇಕಾಗ್ತದೆ. ಅದಕ್ಕೋಸ್ಕರ ಅವರನ್ನ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ವೈರಿಗಳನ್ನ ದುಷ್ಟರನ್ನ ಕೆಡುಕರನ್ನ ಅವರು ಹೊಡೆದಾಡುವ ಹಾಗೆ ದೇವರು ಮಾಡ್ತಾ ಇರೋದು. ಇದಕ್ಕೆ ಅವರ ಮುಖಾಂತರ ಕೆಲವರು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅವರೊಬ್ಬರ ಮುಖಾಂತರ ಆದ್ಮೇಲೆ ಅಲ್ಲಿ ಏನಾಗ್ತದೆ ಅಂದ್ರೆ ಕಡೆಗೆ ಅವರ ಪರಿಸ್ಥಿತಿ ಕೂಡ ಸರ್ವನಾಶ. ಈ ದಾವೀದ ಅರಸರದ್ದು ಕೂಡ ಆಗಿದ್ದು ಅದುವೇ. ನೋಡಿ, ಕುರಿಕಾಯವರನ್ನ ಆರಿಸಿಕೊಂಡು ಏನ್ ಮಾಡಿದ್ರಂತಹ ಗೋಲಿಯಾತನನ್ನು ಒಂದೇ ಒಂದು ಉಂಡೆಯಲ್ಲಿ ಬಿಲ್ಲಲ್ಲಿ ಕವಣೆಯನ್ನ ಉಂಡೆಯಲ್ಲಿ ಹೊಡೆದಾಗ ಅದು ಹೋಗಿ ಅವನ ಹಣೆಗೆ ನುಗ್ಗಿ ಅಲ್ಲೇ ಬಿದ್ದು ಹೋಯ್ತು. ಅವನ ರುಂಡವನ್ನ ಕತ್ತರಿಸಿಕೊಂಡು ಏನ್ ಮಾಡ್ದ, ಜೆರುಸಲೇಮಿಗೆ ಹೋದ. ಇಡೀ ಇಸ್ರಾಯೇಲರೇ ಹೆದರಿ ನಡುಗುತ್ತಿದ್ರು ಅವನಿಗೆ. ಕಡೆಗೆ ಅಂತ ಸಣ್ಣ ಹುಡುಗನ ಕೈಲಿ ದೇವರು ಏನ್ ಮಾಡಿದ್ರು, ಅವನನ್ನ ಕೊಲೆ ಮಾಡಿಸಿದ್ರು. ಆಮೇಲೆ ದಾವೀದನ ಅರಸನನ್ನಾಗಿಯೂ ಮಾಡಿದ್ರು, ಬೇಕಾದಾಗಿ ಅವನನ್ನು ನಡೆಸಿದ್ರು. ಕಡೆಗೆ ಏನ್ ಮಾಡಿದ್ರು, ಅವನಿಗೆ ಗರ್ವ ಅಹಂಕಾರ ಬಂತು. ಶವವು ಮಣ್ಣೊಳಗೆ ಕೊಳೆತು ಹೋಯ್ತು ಅಂತೇಳಿ ಅಪೊಸ್ತಲರ ಕೃತ್ಯದಲ್ಲಿಯೂ ಕೀರ್ತನೆಯಲ್ಲಿಯೂ ಬರೆಯಲ್ಪಟ್ಟಿದೆ. ಆಗ ಏನಾಯ್ತು, ದೇವರು ಅವನನ್ನು ಮೊದಲೇ ತಿಳಿಸಿದ್ರು. ದಾವೀದರಸರ ಮುಖಾಂತರ ಬಹಳ ಕೆಲಸ ಆಗ್ಬೇಕಾಯಿತು. ಅದನ್ನ ಸಣ್ಣ ಅಂಥ ದೊಡ್ಡ ರೌಡಿಯನ್ನ ಚಿಕ್ಕ ಹುಡುಗನ ಕೈಯಲ್ಲಿ ದೇವರು ಅದನ್ನ ಏನ್ ಮಾಡಿದ್ರು, ಅವನು ಮರಣ ಹೊಂದುವ ಹಾಗೆ ಮಾಡಿದ್ರು. ಇದು ಇತರರಿಗೆ ಒಂದು ಪಾಠವಾಗಬೇಕು ಅಂತಂದ್ರೆ, ಸೊಕ್ಕು ಗರ್ವ ಅಹಂಕಾರ ನಡೆದವರನ್ನ ದೇವರು ಯಾಕೂ ಬೇಡದವರ ಕೈಯಲ್ಲಿ ಕೂಡ ಅಲ್ಲಿ ಸದೆಬಡಿಸ್ತಾರೆ ಅಂತ ಇದರ ಅರ್ಥ. ಗರ್ವ ಅಹಂಕಾರವನ್ನು ಮುರಿಯುತ್ತಾರೆ ಅಂತ. ಹಾಗೆ ದಾವೀದರಸನ ಮುಖಾಂತರ ಮಾಡೋ ಕೆಲಸ ಆಯಿತು. ಅಲ್ಲಿಂದ ಏನಾಯ್ತು, ಅವನು ಸತ್ತು ಹೋದ, ಸಮಾಧಿ ಮಾಡಿದ್ರು, ಶವವು ಕೊಳಿತು ಹೋಯಿತು. ಇನ್ನು ಪುನರುತ್ಥಾನ ಇಲ್ಲ, ನರಕ ಎಂಬ ತೀರ್ಪು ಆಗಿ ಹೋಗಿದೆ. ಕಾರಣ ಕಡೆಗೆ ಅವನ ಕೆಟ್ಟ ಕೆಲಸ ಏನಪ್ಪ ಅಂದ್ರೆ, ಒಂದು ಸ್ತ್ರೀಯರೊಂದಿಗೆ ಒಂದು ಬೆತ್ಸಬೆ ಎಂಬ ಒಂದು ಸ್ತ್ರೀಯನ್ನ ಗಂಡನನ್ನ ಕೊಲೆ ಮಾಡಿಸಿ ಆ ಸ್ತ್ರೀಯನ್ನ ಹೆಂಡತಿಯನ್ನಾಗಿ ಬರಮಾಡಿಕೊಂಡ ಒಂದು ತಪ್ಪಿಗೆ ನೋಡಿ ಆ ಶಿಕ್ಷೆ ಬಂತು. ಹಾಗೆ ಅದು ಇವತ್ತು ಕೂಡ ನಡೀತಾ ಇರೋದು. ಆದ್ರಿಂದ ಈ ದುಷ್ಟರು ಕೆಡುಕರು ಬಹಳ ಉಬ್ಬಿ ಹೋಗ್ತಾರೆ. ಸ್ವಲ್ಪ ದಿವಸ ಅವರಿಂದ ಆಗುವಂತ ಕೆಲಸಗಳು ಆಗ್ಬೇಕು, ಅಲ್ಲಿ ಅದನ್ನ ಮಾಡಿಸ್ತಾರೆ. ಆಮೇಲೆ ಅವರನ್ನ ದೇವರೇ ಸಂಪೂರ್ಣವಾಗಿ ಮುರಿತಾರೆ. ಇದನ್ನು ಕೂಡ ನಾವು ನೋಡ್ಬೋದು. ಅಯ್ಯೋ, ಅಷ್ಟು ಆಸ್ತಿ ಮಾಡ್ದ, ಇಷ್ಟು ಆಸ್ತಿ ಮಾಡ್ದ, ಹಂಗೆ ಮಾಡ್ದ, ಹಂಗಿದ್ದ ಹಿಂಗಿದ್ದ, ಊರೇ ನಡುಗಿಸ್ತಿದ್ದ, ಅಷ್ಟು ಜನರಿಗೆ ಹೊಡೀತಿದ್ದ, ಇಂಥ ಬಲಾಢ್ಯ, ಇವನಿಗೆ ಈ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಇವತ್ತು ಅನೇಕರನ್ನ ನಾವು ನೋಡಿರ್ಬೋದು, ಇನ್ನು ಮುಂದೆ ನೋಡ್ಬೋದು, ಈಗಲೂ ನೋಡುತ್ತಲೇ ಇದುವೇ ಆಗಿದೆ. ಆದರೆ ದೇವರು ಯಾರನ್ನ ಆರಿಸಿಕೊಂಡ್ರು, ಯಾರಿಗೆ ಕಷ್ಟ ಸಂಕಟ ದುಃಖ ಬಂದರೂ ಶಾಂತಿ ಸಮಾಧಾನದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಳ್ಳೆಯದನ್ನೇ ಮಾತಾಡ್ತಾ ಗದರಿಸ್ತಾ ಹೋಗ್ತಾರೋ ಅವರನ್ನು ದೇವರೇ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರು ಯಾವುದೇ ಕಾರಣಕ್ಕೂ ದೇವರಿಗೆ ವಿರುದ್ಧವಾಗಿ ಮಾತನಾಡೋದಿಲ್ಲ. ಸತ್ಯವನ್ನೇ ನುಡಿಯುತ್ತಾ ಅಗ್ನಿ ಜ್ವಾಲೆಯಾಗಿ ಮಾರ್ಪಡ್ತಾರೆ. ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿ ಮುಂದೆ ಸಾಗ್ತಾರೆ ಅಂತ ಇದರಲ್ಲಿ ತಿಳ್ಕೊಳ್ಬೇಕು. ದೇವರ ನಮಗೆ ಸ್ತೋತ್ರ. 25ನೇ ವಚನ. ಹೀಗಿಲ್ಲವೆಂದು ನೀವು ನಂಬಿದರೆ ನಾನು ಸುಳ್ಳುಗಾರನೆಂದು, ನನ್ನ ಮಾತುಗಳು ನಿರರ್ಥಕವೆಂದು ನಿಮ್ಮಲ್ಲಿ ಯಾರು ಸ್ಥಾಪಿಸಬಲ್ಲರು ಅಂತ. ನೋಡಿ, ಯೋಬನು ಯಾರಿಗೆ ಹೇಳ್ತಾ ಇದ್ದಾರೆ, ಅವರ ಸ್ನೇಹಿತರು ವೈರಿಗಳಿಗೆ. ಹೀಗೆಲ್ಲ ಆಗದಿದ್ರೆ ಖಂಡಿತವಾಗಿಯೂ ನಾನು ಸುಳ್ಳುಗಾರ, ಇಷ್ಟೆಲ್ಲ ಆಗದು ಹೋಗಿದ್ರೆ, ನನ್ನ ದೇವರು ಮಾಡದಿದ್ರೆ ನಾನು ಸುಳ್ಳುಗಾರ, ನನ್ನ ಮಾತುಗಳು ನಿರರ್ಥಕವ, ನಿಮ್ಮಲ್ಲಿ ಯಾರು ಸ್ಥಾಪಿಸಲ್ಪಡುವರು, ಖಂಡಿತವಾಗಿ ನೆರವೇರಿರ್ತದೆ. ದೇವರು ಇಂಥವನಾಗಿದ್ದಾನೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ದೇವರ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಯೋಬ ಆ 3 ಮಂದಿ ಸ್ನೇಹಿತ ಅಂದ್ರೆ ವಿರೋಧಿಗಳಿಗೆ ಅಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗೆ ಇವತ್ತು ನಾವು ಕೂಡ ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಖಂಡಿತವಾಗಿ
ದೇವರಿಂದ ಶೋಧನೆ ಬರ್ಬೋದು, ಸೈತಾನನ ಜಯಿಸಕ್ಕೆ ಬರ್ಬೋದು, ಅಥವಾ ನಾವು ಇನ್ನೂ ಬಲಗೊಳ್ಳಕ್ಕೆ ಬರ್ಬೋದು. ದೇವರ ಪ್ರೀತಿಯಲ್ಲಿ ಆಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರ ಮಾತನ್ನೇ ಮಾತನಾಡಬೇಕು, ದೇವರ ಪರವಾಗಿ ಸಾಕ್ಷಿ ಕೊಡಬೇಕು, ಇತರರಿಗೆ ತಿಳಿಯಪಡಿಸಬೇಕು. ವಿನಃ ಗರ್ವ ಅಹಂಕಾರದಲ್ಲಿ ಮಾತಾಡಬಾರ್ದು. ಕೊರಗಿ ಹೋದಂತೇಳಿ ನಾವು ದೇವರನ್ನ ದೂಷಣೆ ಮಾಡಬಾರ್ದು. ದೇವರ ಮಾರ್ಗದಲ್ಲಿ ಚೆನ್ನಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಆವಾಗ ಮಾತ್ರ ದೇವರು ಅಲ್ಲಿ ಆಶೀರ್ವದಿಸಲ್ಪಟ್ಟಿರೋದು. ಅಂತವರನ್ನ ದೇವರೇ ನಡೆಸ್ತಾರೆ ಹೊರತು ಮನುಷ್ಯರಿಂದ ಏನ್ ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿಗೆ ಯೋಬನ 24ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 25ನೇ ಅಧ್ಯಾಯ ಅಂದ್ರೆ ಅದರಲ್ಲಿ ಬರೀ 6 ವಚನ ಮಾತ್ರ ಇರೋದು. ಇಲ್ಲಿ ನೋಡುವಾಗ ದೇವರ ಸ್ನೇಹಿತನಾದ ಬಿಲ್ಹದನು ಮತ್ತೆ ಯೋಬನಿಗೆ ವಿರುದ್ಧವಾಗಿ ಮಾತನಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಮಾತು ಬೇಡವೇ ಬೇಡ, ಇಂಥವ್ರು ಹೀಗೆ ಇರುವುದಿಲ್ಲ, ದೇವರಿಂದ ಆಶೀರ್ವಾದ ಹೊಂದಿದವರು ಅಂತ ಹೇಳುವಂಥದ್ದು ಇನ್ನು ಅನೇಕ ವಿಷಯಗಳಲ್ಲಿ ಯೋಬನು 25ನೇ ಅಧ್ಯಾಯದಲ್ಲಿ ಅಂದ್ರೆ ಬರೀ 6 ವಚನ. ಅದರಲ್ಲಿ ಯೋಬನ ಸ್ನೇಹಿತನು ಬಿಲ್ಹದನು ಅಂತ ಹೇಳವನು, ನೀನು ಇಂಥವನಾದ್ರೆ ನೀನು ಅಂತವನಾದ್ರೆ ನಿನಗೆ ಯಾಕೆ ಹೀಗೆ ಆಗ್ಬೇಕಾಗಿತ್ತು ಅಂತೇಳಿ ಮತ್ತೆ ವೈರಿಯಾಗಿ ವೈರತ್ವ ಮಾತಾಡ್ತಾನೆ. ಅದಕ್ಕೆ 26ನೇ ಅಧ್ಯಾಯದಲ್ಲಿ ಯೋಬನು ಅದಕ್ಕೆ ಅವನಿಗೆ ಮತ್ತೆ ಉತ್ತರವನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ತಿಳಿದುಕೊಳ್ಳುವ. 26:1 ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು. 2ನೇ ವಚನ, ನಿನ್ನಿಂದ ಅಶಕ್ತನಿಗೆ ಎಷ್ಟು ಸಹಾಯವಾಯಿತು, ಬಲಹೀನವಾದ ಕೈಗೆ ಚೆನ್ನಾಗಿ ನೆರವಾಗಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನಿಂದ ಅಶಕ್ತನಿಗೆ ಎಷ್ಟೋ ಸಹಾಯವಾಯಿತು, ಬಲಹೀನವಾದ ಕೈಗೆ ಚೆನ್ನಾಗಿ ನೆರವಾಗಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದಪ್ಪ, ನೀನು ಬಹಳ ಒಳ್ಳೆಯವನು, ಬಲಹೀನನಿಗೆ ಬಹಳ ನೀನು ಸಹಾಯ ಮಾಡವನೇ, ನಿನ್ನ ಮಾತು ಕೇಳುವಾಗಲೇ ಗೊತ್ತಾಗ್ತದೆ ಅಂತ ಹೇಳುವಂತ ಬಹಳ ಒಳ್ಳೆಯವನು ಅಂತೇಳಿ ಅವನನ್ನ ಹೊಗಳಿ ಮಾತನಾಡ್ತಾರೆ. ಅಂದ್ರೆ ಅವನು ಏನಾಗ್ತದೆ, ನೀನು ಈ ರೀತಿ ಇದ್ದೀಯಲ್ಲ ಸಂತೋಷ ಅಂತ ಬಹಳ ನೋವಿನಿಂದ ಅವನಿಗೆ ಚುಚ್ಚಿದ್ದಾನೆ. ಯಾರೋ ಯೋಬನು ಅವನಿಗೆ ಚುಚ್ಚಿದ್ದಾನೆ, ಅವನ ಸ್ನೇಹಿತನಿಗೆ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕರು ಏನ್ ಮಾಡ್ತಾರೆ, ವಿರೋಧಿಗಳು ಬಂದಾಗ, ನಾವು ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ, ದೇವರನ್ನು ಜೀವಿಸುವಾಗ ನಾವು ಬಂದಾಗ, ಆಗ ನಾವು ಕೂಡ ಅಲ್ಲಿ ಏನಾಗ್ತದೆ, ಇದೇ ರೀತಿ ಹೌದಪ್ಪ ನೀನು ಒಳ್ಳೆಯವನು, ಬಹಳ ಒಳ್ಳೆಯವನು, ಎಲ್ಲರಿಗೂ ನಾನು ಅಂಥವ್ರಿಗೆ ಸಹಾಯ ಮಾಡಿದೆ, ಇಂಥವ್ರಿಗೆ ಸಹಾಯ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಅವರು ಒಬ್ಬರಿಗೆ ಒಂದು ಗ್ಲಾಸ್ ನೀರು ಕೊಡುವುದಿಲ್ಲ, ಯಾವುದು ಕೊಡುವುದಿಲ್ಲ. ಬಾಯಲ್ಲಿ ಮಾತ್ರ ಒಳ್ಳೆ ಮಾತು, ದಾನ ಧರ್ಮದ ಬಗ್ಗೆ ಮಾತನಾಡುತ್ತಾರೆ. ಈ ದೇವರ ವಿರೋಧಿಗಳು ಈ ರೀತಿ ಮಾತನಾಡ್ತಾರೆ. ಆಗ ನಾವು ಕೂಡ ಅಲ್ಲಿ ಕಡೆಯ ಪಕ್ಷ ಯೋಬನು ಹೇಳಿದ್ದು ಅದನ್ನೇ ಸುಮ್ಮನೆ ಹೇಳಿದವರಿಗೆ. ಹಾಗೆ ಇವತ್ತು ನಾವು ಕೂಡ ಹೌದು, ನೀವು ಬಹಳ ಒಳ್ಳೆಯವರು, ನೀವು ಬಹಳ ನೆರವು ಮಾಡಿದ್ದೀರಿ, ಸಹಾಯ ಮಾಡಿದ್ದೀರಿ ಅಂತೇಳಿ ನಾವು ಅವರನ್ನು ಒಂದೊಂದು ಸಮಯದಲ್ಲಿ ಹೊಗಳಿ ಮಾತಾಡಬೇಕಾಗ್ತದೆ. ಯಾಕೆಂದ್ರೆ ಅವರು ವೈರಿಗಳು. ಆದ್ರಿಂದ ಅವರಿಗೆ ತಕ್ಕ ಹಾಗೆ ಒಂದೊಂದು ಟೈಮಲ್ಲಿ ಕೂಡ ಮಾತಾಡಬೇಕಾಗ್ತದೆ. ಯಾಕಂದ್ರೆ ಅವರನ್ನ ಸಮಾಧಾನಗೊಳಿಸಬೇಕಾಗ್ತದೆ. ಅಂದರೆ ತಪ್ಪು ನೆಪ್ಪುಗಳು ದೇವರಿಗೆ ವಿರುದ್ಧವಾಗಿದೆ ನಮಗೆ ಕಂಡಿದೆ, ಕಾಣ್ತಲೇ ಇದೆ. ಆವಾಗ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಮಾತಾಡಬೇಕಾಗ್ತದೆ ಅಂತ ಹೇಳಿ. 3ನೇ ವಚನ, ಬುದ್ಧಿಲ್ಲದವನಿಗೆ ನೀನು ಹೇಳಿದ ಬುದ್ಧಿಯನ್ನು ಎಷ್ಟೆಂದು ಹೇಳಲಿ, ಸುಜ್ಞಾನವನ್ನು ಎಷ್ಟೋ ಧಾರಾಳವಾಗಿ ಉಪದೇಶಿಸಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬುದ್ಧಿ ಇಲ್ಲದವನಿಗೆ ನೀನು ಹೇಳಿದ ಬುದ್ಧಿಯನ್ನು ಎಷ್ಟೆಂದು ಹೇಳಲಿ. ಹೌದಪ್ಪ, ನೀನು ಬಹಳ ಬುದ್ಧಿವಂತ, ನೀನು ಹೇಳಿದ ಮಾತನ್ನು ನಾನು ಬೇರೆಯವರಿಗೆ ಕೂಡ ನಾನು ಹೇಳಿದ್ದೇನೆ. ಸುಜ್ಞಾನವನ್ನು ಎಷ್ಟು ಧಾರಾಳವಾಗಿ ಉಪದೇಶಿಸಿದ್ದೆ. ಹೌದಪ್ಪ, ನೀನು ದೇವರ ಬಗ್ಗೆ ಜ್ಞಾನವನ್ನು ಒಳ್ಳೆಯದನ್ನೇ ಹೇಳ್ತಾ ಇದ್ದೀಯಾ, ನೀನು ಬಹಳ ಒಳ್ಳೆಯವನು ಅಂತೇಳಿ ಯೋಬ ಅವನನ್ನು ಸುಮ್ಮನೆ ಒಂದು ಕಣ್ಣು ಕಟ್ಟಿಗೋಸ್ಕರ, ಅವನನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಆ ವಿರೋಧಿಯೊಂದಿಗೆ ಮಾತನಾಡಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ಇಲ್ಲಿವರೆಗೆ ಈ ವಿರೋಧಿಗಳಿಗೆ ಹೇಳಿ ತಿಳಿಸಿ ಮಾಡಿ ಅವರು ಕೇಳಲಿಲ್ಲ, ಮತ್ತೆ ವಿರೋಧವಾಗಿ ಮಾತಾಡ್ತಾರೆ. ಆಗ ಯೋಬ ತಿಳ್ಕೊಂಡ, ಇನ್ನು ಇವರಿಗೆ ಬೇಕಾದಾಗೆ ಮಾತಾಡಬೇಕು, ಇವರ ಎಲ್ಲ ವಿಷಯ ದೇವರಿಗೆ ಗೊತ್ತಿದೆ, ಇಲ್ಲದ್ರೆ ಮತ್ತೆ ಇವರು ನನ್ನನ್ನು ಕೆಣಕಿಕೊಂಡೇ ಬರ್ತಾರೆ ಅಂತ ಯೋಬನ ಅರ್ಥವಾಗಿರಬಹುದು, ಯೋಬನ ಒಂದು ಯೋಚನೆ. ಹಾಗೆ ನಾವು ಕೂಡ ಕೆಲವೊಂದು ವಿರೋಧಿಗಳೊಂದಿಗೆ ಕೂಡ ಇದೇ ರೀತಿ ಅವರನ್ನು ಹೊಗಳಿ ಮಾತನಾಡಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 4ನೇ ವಚನ, ಯಾರಿಗೆ ಮಾತುಗಳನ್ನು ಕಳಿಸಿದ್ದಿ, ನಿನ್ನಿಂದ ಹೊರಟ ನುಡಿಗಳನ್ನು ಯಾವ ಆತ್ಮವು ಪ್ರೇರಿಸಿತು ಅಂತ ನೋಡಿ. ಕಡೆಯಲ್ಲಿ ಸ್ವಲ್ಪ ಕಠಿಣವಾಗಿ ಮಾತಾಡ್ದ.
ಯಾರಿಗೆ ಮಾತುಗಳನ್ನು ಕಳಿಸಿದ್ದೀ, ನೀನು ಏನು ಕಳಿಸಿದ್ಯಾ, ಯಾರಿಗೆ ಕಳಿಸಿದ್ಯಾ, ಯಾರಿಗೆ ಒಳ್ಳೇದು ಹೇಳಿದ್ಯಾ, ದೇವರ ಮಾತನ್ನು ಯಾರಿಗೂ ಒಂದು ಉಪಕಾರವಾಗುವಾಗಿ ಒಳ್ಳೆ ಬುದ್ಧಿವಾದಗಳನ್ನು ಬೋಧಿಸಿದ್ಯಾ ನೀನು? ಇಲ್ಲ. ನಿನ್ನಿಂದ ಹೊರಟ ನುಡಿಗಳನ್ನು ಯಾವ ಆತ್ಮವು ಪ್ರೇರಿಸಿತು? ನೀನು ಮಾತನಾಡಿದ ಬಾಯಲ್ಲಿ ಬಂದಿದ್ದು ಬರೀ ಕೆಟ್ಟ ಶಬ್ದವೇ. ದೇವರಿಗೆ ವಿರುದ್ಧವಾಗಿ ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ, ಯಾರನ್ನು ಸ್ವೀಕಾರ ಮಾಡಿದ್ದಾರೋ ಅವರ ಮಾತುಗಳಿಗೆ ವಿರುದ್ಧವಾಗಿ ನೀನು ಮಾತನಾಡಿದ್ದೀಯಾ? ಹೀಗಿರುವಾಗ ಯಾವ ಆತ್ಮ ನಿನ್ನ ಮಾತನ್ನ ಕೇಳ್ತಿದೆ? ನಿಜವಾಗಿ ದೇವರಿಂದ ಪ್ರೇರಿತವಾದ ಆತ್ಮವು, ದೇವರಿಂದ ಆಯ್ಕೆಗೊಂಡವರು ನಿನ್ನ ಮಾತನ್ನ ಕೇಳುವುದಿಲ್ಲ. ಬಹುಶಃ ನಿನ್ನಂತವರೇ ಈ ಮಾತನ್ನ ಕೇಳಬಹುದು ಅಂತೇಳಿ ಯೋಬ ತಿರುಗಿ ಅವರಿಗೆ ಸ್ವಲ್ಪ ಜೋರಾಗಿ ಮಾತನಾಡ್ದ. ಹಾಗೆ ಇದರರ್ಥ ನಾವು ತಿಳ್ಕೊಳ್ಬೇಕಾದ್ರೆ, ಯಾರನ್ನು ಕೂಡ ಅವ್ರನ್ನ ಎಷ್ಟೇ ಒಂದೊಂದು ಟೈಮಲ್ಲಿ ಹೊಗಳಬೇಕಾದ್ರು, ಮಾತಾಡಬೇಕಾದ್ರು ಅವ್ರನ್ನ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಅಯ್ಯೋ, ಯಾರಿಗೆ ಇಷ್ಟು ಕಳಿಸಿದ್ದಾನಪ್ಪ, ಏನು ಹೇಳಿದ್ದಾನೆ, ಇವನು ಬಾಯಲ್ಲಿ ಏನು ಬಂದಿದೆ, ಅಥವಾ ಇವನು ಏನು ದಾನ ಧರ್ಮ ಮಾಡಿದ್ದಾನೆ, ಯಾರನ್ನು ಉದ್ಧಾರ ಮಾಡಿದ್ದಾನೆ, ಇವನ ಬಾಯಲ್ಲಿ ಬಂದ ಮಾತು ಯಾರು ಕೇಳ್ಬೋದು? ಕೆಲವರು ನೋಡಿ, ಈಗ ಒಬ್ರು ಅನೇಕರು ನಾನಾ ರೀತಿ ಕೆಟ್ಟು ಹೋದಂತಹ ದುಷ್ಟರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅವರಿಗೆ ನಾವು ನೋಡಪ್ಪ, ಈ ರೀತಿ ಮಾಡಬೇಡಿ, ಇದರಿಂದ ನೀವು ಈ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗಿರೋದು, ದಯವಿಟ್ಟು ಈ ಕಡೆಗೆ ನೀವು ತಿರುಗಿ ನನ್ನ ಮಾತನ್ನ ಕೇಳಿ ಅಂತ ಹೇಳಿದ್ರೆ ವಿರುದ್ಧ ಮಾತನಾಡ್ತಾರೆ. ಬಹಳಷ್ಟು ಜನ ಇವತ್ತು ವಿರುದ್ಧವಾಗಿ ಬರ್ತಾರೆ. 100ರಲ್ಲಿ ಹೆಚ್ಚಾಂಶ 100ರಲ್ಲ, ಕೋಟಿಗೆ ಏನಾದ್ರೂ ಒಂದು 10 ಜನ ಒಳ್ಳೆ ಮಾತನ್ನ ಕೇಳಬಹುದೇನೋ, ಅದು ಕೂಡ ಕಷ್ಟ. ದೇವರು ನಮಗೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಪ್ರಸಂಗಿ ಪುಸ್ತಕದಲ್ಲಿ ಜ್ಞಾನಿ ಸೊಲೊಮೋನ ಒಂದು ಮಾತನ್ನ ಹೇಳಿದ್ದಾರೆ. ಅದು ಆಗಿನ ಕಾಲದಲ್ಲಿ ಎಷ್ಟೋ 1000 ವರ್ಷಗಳ ಹಿಂದೆ, 1000 ಪುರುಷರಲ್ಲಿ ಒಬ್ಬರಾದರೂ ಒಳ್ಳೆಯವನು ಸಿಕ್ಕಬಹುದು. ಅಂದ್ರೆ ಸಿಗ್ತಾರೆ ಅಂತ ಹೇಳಿಲ್ಲ, ಒಬ್ಬನಾದರೂ ಸಿಗಬಹುದು. ಎಷ್ಟರಲ್ಲಿ? 1000ರಲ್ಲಿ. ಆಗಿನ ಕಾಲದಲ್ಲೇ 1000ದಲ್ಲಿ ಒಬ್ಬ ಆದ್ರೆ, ಈಗ ಕೋಟಿಗೆ ಒಬ್ಬ ಆದ್ರೂ ಸಿಗ್ತಾನ? ಡೌಟೇ. ಒಂದು ವೇಳೆ ಸಿಕ್ಕಿದ್ರೆ ಸಿಕ್ಕಬಹುದು. ಸ್ತ್ರೀಯರಲ್ಲಿ 1000ಕ್ಕೆ ಒಂದು ಸಿಕ್ಕುವುದಿಲ್ಲ ಎಂಬುದಾಗಿ. ಒಬ್ರು ಕೂಡ ಆಗಲೇ 1000ರಲ್ಲಿ ಒಂದು ಇಲ್ಲ, ಈಗ 1000ಕ್ಕೆ ಒಂದು ಕೂಡ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಬ್ಬೊಬ್ರು ಇರ್ಬೋದು. ಈಗ ಉದಾಹರಣೆಗೆ ಅಬ್ರಹಾಮನ ಹೆಂಡತಿ ಸಾರಳು, ಇಸಾಕನ ಹೆಂಡತಿ ರೆಬೆಕ್ಕಳು, ಜೋಸೆಫನ ಹೆಂಡತಿ ಮರಿಯಳು, ಎಲಿಜಬೆತಳ ಹೆಂಡತಿ ಜಕರಿಯನ ಹೆಂಡತಿ ಎಲಿಜಬೆತಳು, ಆಮೇಲೆ ಹನ್ನಳು, ಇಂಥವರೆಲ್ಲ ದೇವರಿಂದ ಆಯ್ಕೆಯಾದ ಸ್ತ್ರೀಯರು. ಈಗ ಎಲ್ಲೋ ಅಷ್ಟೆಲ್ಲ ಜನರಿಗೆ ಒಬ್ಬೊಬ್ಬರಾಗಿ ಎಲ್ಲೋ ಒಬ್ಬೊಬ್ರು ಸಿಕ್ಕಿದ್ರು. ಹಾಗೆ ಇವತ್ತು ಕೋಟಿಗೆ ಒಂದು 10 ಜನ ಸಿಕ್ಕೋದು ಕೂಡ ಕಷ್ಟ ಎಂದು ನನ್ನ ಒಂದು ಯೋಚನೆಯಾಗಿದೆ. ಅದಕ್ಕೆ ನಿನ್ನಿಂದ ಹೊರಟ ನುಡಿಗಳನ್ನು ಯಾವ ಆತ್ಮ ಪ್ರೇರಿಸಿತು, ಅವರಂತೆ ಇರೋರು ಮಾತ್ರ ಗರ್ವ, ಅಹಂಕಾರ, ಬಲಾತ್ಕಾರ, ಸುಲಿಗೆ, ಕೆಟ್ಟ ಮಾತುಗಳು, ಬಡದಾಟದ ಮಾತುಗಳು, ದೇವರಿಗೆ ವಿರುದ್ಧವಾದ ಮಾತುಗಳು, ಪ್ರಾಪಂಚಿಕ ವಿಷಯ, ಯಾವ ರೀತಿ ಸಂಪಾದನೆ ಮಾಡುವಂಥದ್ದು, ಯಾರನ್ನ ಮೋಸ ದಗಗೊಳಿಸುವಂಥದ್ದು ಮಾತಾಡ್ತಾರೋ ಅವರವರು ಒಂದಾಕೊಂಡು ಬಹಳ ಚೆನ್ನಾಗಿ ಇರ್ತಾರೆ. ಆದ್ರೆ ನಮಗೆ ತೀರ್ಪು ಆಗಿದೆ, ಹಿಂದೆ ಶಿಕ್ಷೆಯನ್ನು ಅನುಭವಿಸಬೇಕು, ನಮ್ಮ ಮಕ್ಕಳು ಕೂಡ ಈ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಆದ್ರೆ ದೇವರು ಯೋಬನ ಮುಖಾಂತರ ಮಾತನಾಡಿದರೆ ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಹಾಗಿದ್ದಲ್ಲಿ ಕೂಡ ನಾವು ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಗೊಂಡವರು ಇಂಥ ಕೆಟ್ಟವರ ದುಷ್ಟರ ಮಾತನ್ನು ಕೇಳಕ್ಕೆ ಹೋಗುವುದಿಲ್ಲ. ಅವರಿಂದ ಯಾವಾಗಲೂ ದೂರ ಸರಿದು ದೂರವೇ ಇರ್ತಾರೆ ಅಂತ ಇದರ ಅರ್ಥ. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಬಹಳ ಅಳವಡಿಸಿಕೊಳ್ಬೇಕಾಗಿದೆ. ಪ್ರೇತಗಳು ಆತನ ಬಾಯಿಯಿಂದ ಯಾತನೆ ಪಡುವು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಪ್ರೇತಗಳು ಆತನ ಬಾಯಿಯಿಂದ ಯಾತನೆ ಪಡು. ನೋಡಿ, ದೆವ್ವಗಳು, ಪೀಡೆ, ಪಿಶಾಚಿಗಳೇ ಮನುಷ್ಯನನ್ನ ಹಾಳು ಮಾಡುವಂಥದ್ದು. ಅಂದರೆ ಸೈತಾನ, ದುಷ್ಟ, ಕೆಟ್ಟವರು ಅಂತ ಇದರ ಅರ್ಥ. ಅಂತ ಆತ್ಮಗಳು. ಆದರೆ ಸತ್ತವರು ಅಂದ್ರೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು, ದೇವರಿಂದ ಆಯ್ಕೆಗೊಂಡವರಿಗೆ ವಿರುದ್ಧವಾಗಿ ನಡ್ಕೊಂಡು ಸತ್ತವರೇ ಪ್ರೇತಗಳು, ದುಷ್ಟ ಶಕ್ತಿಗಳು, ಆತ್ಮಗಳು. ಅವರೇ ಇವತ್ತು ಒಬ್ಬೊಬ್ಬರಿಗೆ ದೆವ್ವ ಹಿಡಿಯೋದು, ದೇವ್ರು ಹಿಡಿಯೋದು, ಅಲ್ಲಿ ಕಾಣ್ತು ಇಲ್ಲಿ ಕಾಣ್ತು, ಹಾಗಾಯ್ತು ಹೀಗಾಯ್ತು ಅಂತ ಹೇಳೋದು. ಅವು ಮನುಷ್ಯರನ್ನ ಗದರಿಸೋವು. ಆದರೆ ಈ ದುಷ್ಟ ಮನುಷ್ಯರಿಗೆ ಅವರೇ ಒಂದೊಂದ್ಸಲ ಹೆದರ್ತಾರಂತೆ. ಹೌದು, ಯಾಕಂದ್ರೆ ಇವತ್ತು ಅನೇಕರು ಮಾಯಾ ಮಂತ್ರ ಮಾಡಿಕೊಂಡು ಅದನ್ನ ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಬೇಕಾದ ಬಲಿ ಗಿಲಿ ಕೊಟ್ಟುಕೊಂಡು ಅದನ್ನ ಸಮಾಧಾನ ಪಡಿಸ್ತಾರೆ, ಅದನ್ನು ಸೋಲಿಸ್ತಾರೆ. ಆಗ ಈ ಮಾಯಾ ಮಂತ್ರ ಜ್ಯೋತಿಷ ವಿಗ್ರಹಾಧನೆ ಮಾಡೋರು ಏನಾಗಿದ್ದಾರೆ, ಇವತ್ತು ಸತ್ಯ ದೇವರನ್ನ, ಸೃಷ್ಟಿಗತ ದೇವರನ್ನ ಬಿಟ್ಟುಕೊಂಡು ನಾನಾ ರೀತಿ ದೇವರನ್ನ ಮಾಡಿಕೊಂಡು, ನಾನಾ ರೀತಿ ಅಲಂಕಾರ ಮಾಡಿಕೊಂಡು, ಏನೇನೋ ವೇಷ ಹಾಕೊಂಡು ಮಾಡ್ತಾರಲ್ಲ, ಇಂಥವರಿಗೆ ಪೇತ್ರಗಳು ಕೂಡ ಹೆದರ್ತವೆ. ಅದನ್ನು ಕೂಡ ನಾವು ನೋಡ್ಬೋದು. ಒಬ್ಬೊಬ್ರು ಈ ರೀತಿ ಮಾಡ್ಕೊಂಡು ಒಬ್ಬೊಬ್ಬರ ಮೈಯಲ್ಲಿ ದುಷ್ಟಾತ್ಮ ಇದ್ರೆ ಅಲ್ಲಿ ಹೊತ್ತಿಗೆ ಬಾಯಿ ಬಿಡ್ತವೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಆಗ ಈ ದುಷ್ಟ ಮನುಷ್ಯರು, ಈ ಕೆಟ್ಟವರು, ಅವುಗಳಿಗೆ
ಪೀಡೆ ವಿಶ್ವಾಸಿಗಳಿಗಿಂತಲೂ ಕೆಟ್ಟವರಾಗಿದ್ದಾರೆ. ಆಗ ಅಂಥವರಿಂದ ನಾವು ಏನಾಗಬೇಕು, ಬಹಳ ದೂರವಾಗಿರಬೇಕು. ಅಂಥವರ ಸವಾಸದಲ್ಲಿ ನಾವು ಇರಬಾರದು. ಅವರಿಗೆ ತಕ್ಕಾದ ಉತ್ತರವನ್ನು ಕೊಟ್ಟು ನಮ್ಮಿಂದ ದೂರಕ್ಕೆ ತಳ್ಳಿಬಿಡಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಒಂದು ಮನುಷ್ಯರಲ್ಲಿ ನಾವು ತಗೊಳ್ಳೋದು ಕಾರಣ, ಒಬ್ಬ ಈಗ ಅಮೂಲ ಪದಾರ್ಥ ಬ್ರ್ಯಾಂಡಿ ಸರ ಇಲ್ಲ, ಈಗ ಅಮೂಲ ಪದಾರ್ಥ ಮದ್ಯಪಾನ ಮಾಡಬಹುದು. ಈ ಇನ್ನೊಂದು ಮದ್ಯಪಾನ ಮಾಡೋನು ಯಾರ ಸಹವಾಸಕ್ಕೆ ಹೋಗ್ತಾನೆ, ಯಾರು ಮದ್ಯಪಾನ ಮಾಡ್ತಾರೋ ಅವ್ರ ಹತ್ರನೇ ಹೋಗೋದು. ಅವನು ನನಗೆ ಬೇಕಾದಾಗೆ ಉಪಾಯ ಮಾಡಿ ನೈಸು ಮಾಡಿ ಅವನು ಉಬ್ಬಿಸಿ ಮಾತಾಡಿ ಅವನ ಕೈಯಿಂದ ಇವನಿಗೆ ಕುಡಿಬೇಕು, ಅದಕ್ಕೋಸ್ಕರ ಅವನ ಹತ್ರನೇ ಹೋಗ್ತಾನೆ. ನೋಡಪ್ಪ, ನೀನು ಕುಡಿಬೇಡ, ಹಾಳಾಗ್ತೀಯ, ಕೆಟ್ಟೋಗ್ತೀಯ, ನೀನು ಬಲಹೀನಾಗ್ತೀಯ, ನಿನ್ನ ಶರೀರ ಕೆಟ್ಟ ಹೋಗ್ತದೆ, ಕಡೆಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ. ಹೆಂಡತಿ ಮಕ್ಕಳು ಕೂಡ ಇದರಿಂದ ಅನ್ನ ಆಹಾರ ನೀರು ಬಟ್ಟೆ ಇಲ್ಲದೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಬೀಳ್ಬೋದು. ಮಕ್ಕಳಿಗೂ ವಿದ್ಯಾಭ್ಯಾಸ ಇಲ್ಲದಾಗ್ತದೆ. ಖಂಡಿತ ಈಗ ನೀವು ಕಾಯಿಲೆ ಕಸಗಳು ಬರ್ಬೋದು. ಅದರಲ್ಲಿ ಹೊಡೆದಾಟ ಕದಿಯೋದು, ಸುಳ್ಳು ಹೇಳೋದು, ವಿಚಾರ ಪ್ರಾರಂಭವಾಗ್ತದೆ. ಅದರಲ್ಲಿ ಕೂಡ ಪೊಲೀಸ್ ಸ್ಟೇಷನ್, ಜೈಲು, ಕೋರ್ಟು ಕಚೇರಿ ಅಂತ ಬರ್ತದೆ. ದಯವಿಟ್ಟು ಮದ್ಯಪಾನ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ, ಬಿಟ್ಟು ಬಿಡು ಅಂತ ಹೇಳಿದ್ರೆ ಮಾತ್ರ ಕೇಳೋದಿಲ್ಲ. ಯಾರಿಗೆ ಬುದ್ಧಿವಾದ ಹೇಳ್ತೀಯ, ಆಗ ಇಲ್ಲಿವರೆಗೆ ಕುಡ್ದೇ ಇಲ್ವಾ, ಕುಡ್ದವರೆಲ್ಲ ಏನಾಗಿದ್ದಾರೆ, ಆಗ ಸರ್ಕಾರದವರು ಯಾಕೆ ಈ ಮದ್ಯಪಾನ ಧೂಮಪಾನವನ್ನು ಮಾಡಿದ್ದಾರೆ ಅಂತೇಳಿ ವಿರುದ್ಧವಾಗಿ ಮಾತನಾಡ್ತಾರೆ. ಹೌದು ಅಲ್ವಾ? ಹೌದು. ಆಗ ಏನಾಗ್ತದೆ ಅಲ್ಲಿ, ಆ ರೀತಿ ಆಗ ಇವರಲ್ಲಿ ಏನಾಗಿದೆ ಅಲ್ಲಿ, ಪೇತ್ರನಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಇಂಥ ದುಷ್ಟ ಮನುಷ್ಯರಿಗೆ ಈ ಪೀಡೆ ವಿಶ್ವಾಸಿಗಳ ಮನುಷ್ಯನನ್ನು ಹೆದರಿಸುವಂಥವು, ಅವು ಕೂಡ ಹಂದಿಗಳ ಮೈಗೆ ನಾಯಿಗಳ ಮೈಗೆ ಸೇರಿಕೊಳ್ಳುವಂಥವು. ಅಂತ ಪೀಡೆಗಳ ಕೆಲವೊಂದು ಮನುಷ್ಯರಿಗೆ ಹೆದರ್ತವಂತೆ. ಆಗ ಈ ದುಷ್ಟ ಮನುಷ್ಯರು ಎಂಥವರಾಗಿರ್ಬಹುದು, ಇದನ್ನೇ ಯೋಬ ಅವನ ಸ್ನೇಹಿತರಿಗೆ ಇಲ್ಲಿವರೆಗೆ ಈ 3 ಮಂದಿ ಸ್ನೇಹಿತರಿಗೆ ಬುದ್ಧಿವಾದ ಹೇಳಿ ಕೇಳಲಿಲ್ಲ. ಕಡೆಗೆ ಈ ರೀತಿ ನುಡಿದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ವಿರೋಧಿಗಳು ಕೂಡ, ದೇವರ ವಿರೋಧಿಗಳು ಕೂಡ ನಮಗೆ ಕೂಡ ಮಾಡುವಂಥದ್ದು ಇದುವೇ, ಮಾತಾಡುವಂಥದ್ದು ಕೂಡ ಇದುವೇ. ಆಗ ಅಂಥವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಅವರಿಂದ ದೂರ ಸರದೆ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಕೆಲವರನ್ನ ದೇವರೇ ಏನ್ ಮಾಡ್ತಾರೆ, ಅಂತವರಿಂದ ದೂರ ಸರಿಸ್ತಾರೆ. ಇವತ್ತು ನನ್ನ ಜೀವಿತದಲ್ಲಿ ಕೂಡ ಅದುವೇ ಆಗಿದ್ದು. ಅಂತವರಿಂದ ದೂರ ಸರಿಸಿ ಇವತ್ತು ಏನ್ ಮಾಡ್ತಾರೆ, ಆಗ ಮನೆಯವರೇ ನನಗೆ ವೈರಿಗಳಾಗಿ ಬಂದಾಗ ಒಬ್ಬಂಟಿಗನಾಗಿ ನಿಲ್ಲುವ ಪರಿಸ್ಥಿತಿ ಬಂದು ಹೋಯಿತು. ಇವತ್ತು ನನಗೆ 71ನೇ ವರ್ಷ ನಡೀತಾ ಇದ್ರು ದೇವರು ನನ್ನ ಒಬ್ಬಂಟಿಗನಾಗಿ ಒಂದು ಜನತಾ ಮನೆಯಲ್ಲಿ ನಿಲ್ಲಿಸಿ ಅನೇಕ ಕಡೆ ಎಲ್ಲೆಲ್ಲಿಗೆ ಹೋಗ್ಬೇಕು, ಎಲ್ಲೆಲ್ಲಿಗೆ ಬರಬೇಕು ಅಂತೇಳಿ ಕಳಿಸಿಕೊಟ್ಟು ಅಲ್ಲಿಗೆ ಸತ್ಯ ಸುವಾರ್ತೆಯನ್ನು ಎಲ್ಲ ಗ್ರಂಥಗಳ ಮೂಲಕ ದೇವರನ್ನು ತಿಳಿಸುವ ಹಾಗೆಯೂ, ದೇವರ ಆತ್ಮ ಯಾರಲ್ಲಿದೆ ಅವರು ತಪ್ಪಿ ಹೋದಾಗ ಅವರಿಗೆ ಬುದ್ಧಿವಾದ ಹೇಳುವ ಹಾಗೆಯೂ, ಗದರಿಸುವ ಹಾಗೆಯೂ, ಬೈಯುವ ಹಾಗೆಯೂ ಮಾಡಿದ್ದಾರೆ. ಈಗ ಯೂಟ್ಯೂಬ್ ಸಂದೇಶದಲ್ಲಿ ಕೂಡ ಬಹಳ ಜನ ಇದನ್ನ ದೇವರಿಂದ ಆಯ್ಕೆಯಾದವರು ಬೆರಳು ಎಣಿಕೆಯಷ್ಟು ಮಂದಿ ಆದರೂ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೆಟ್ಟ ಮನುಷ್ಯರು ಪೀಡೆ ವಿಶ್ವಾಸಿಗಳಿಗಿಂತಲೂ ಬಹಳ ಕಠಿಣವಾದವರು ಅಂತ ಯೋಬ ಈ ಅರ್ಥದಲ್ಲಿ ಇದನ್ನ ಹೇಳಿದಂತ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ಯೋಬ 26:6. ಪಾತಾಳವು ಆತನ ದೃಷ್ಟಿಗೆ ತೆರೆದಿದೆ, ನಾಶ ಲೋಕವು ಮರೆಯಾಗಿಲ್ಲ. ನೋಡಿ, ತಿಳಿಸಿ ಯಾರು ಮತ್ತು ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾರೋ, ದೇವರಿಂದ ಆಯ್ಕೆಯಾದವರು ಕಷ್ಟ ಸಂಕಟ ದುಃಖ ಬಂದಾಗಲೂ ದೇವರ ವಿಷಯವನ್ನೇ ಹೇಳಿ ಬುದ್ಧಿವಾದ ಹೇಳ್ತಾರೋ, ಆ ಸಮಯದಲ್ಲಿ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಇಂಥವರಿಗೆ ಕೂಡ ವಿರುದ್ಧವಾಗಿ ಮಾತಾಡ್ತಾರೋ, ನಾನಾ ತರದ ಹಿಂಸೆಯನ್ನ ಕೊಡ್ತಾರೋ, ಇತರರೊಂದಿಗೆ ಸೇರ್ಕೊಂಡು ಅವರಿಗೆ ಪಾತಾಳವು ಏನಾಗಿದೆ ಅಂತೆ, ಆತನ ದೃಷ್ಟಿಗೆ ತೆರೆದಿದೆ. ಅವನಿಗೆ ಗೊತ್ತಿಲ್ಲ, ನನಗೆ ನರಕ ಎಂಬ ತೀರ್ಪಾಗಿ ಹೋಗಿದೆ, ದೇವರು ನನ್ನನ್ನು ಕೈ ಬಿಡ್ತಾರೆ, ಈಗ ನಾನು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ ಗರ್ವ ಅಹಂಕಾರದಲ್ಲಿ. ನನಗೆ ಅವ್ರು ಹೆದರ್ತಾರೆ, ಇವರು ಹೆದರ್ತಾರೆ, ನನಗೆ ಯಾರು ಲೆಕ್ಕ ಇಲ್ಲ, ನಾನಂತವನು ನಾನೆಂತವನು ಅಂತ ಮಾತಾಡ್ತಾ ಇದ್ದೇನೆ. ಆದ್ರೆ ನನಗೆ ಈ ಲೋಕದಲ್ಲಿ ಸಾಯಲಿಕ್ಕೆ ಮೊದಲೇ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ನರಳಾಡಬೇಕಾಗ್ತದೆ. ಯಾವ ರೀತಿ ಅಥವಾ ಯಾರ ಕೈಯಿಂದಲೋ ಯಾವ ರೀತಿಯ ಸಾವು ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ನ್ಯಾಯ ತೀರ್ಪಿನ ದಿವಸ ನೇರವಾಗಿ ತಗೊಂಡೋಗಿ ದೇವರು ಅಗ್ನಿಕುಂಡಕ್ಕೆ ಹಾಕ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಒಂದು ವೇಳೆ ತಿಳಿಯಪಡಿಸಿದರೂ ಕೂಡ ತಿಳಿದುಕೊಳ್ಳೋದಿಲ್ಲ. ಹಾಗೆ ದೇವರು ಇವತ್ತು ಏನಾಗಿದ್ದಾರೆ, ಇವತ್ತು ಯಾವ ಗ್ರಂಥದಲ್ಲಿ ಆಗ್ಲಿ ಯಾವ ಭಾಷೆಯಲ್ಲಿ ಆಗ್ಲಿ ಸೃಷ್ಟಿಕರ್ತನಾದ ದೇವರು ತಿಳಿಸ್ತಾ ಬರ್ತಾ ಇದ್ದಾರೆ. ಆಗ ಯಾರು ವಿರುದ್ಧವಾಗಿ ನಡೆದಿದ್ದಾರೋ
ಅವರಿಗೆ ಪಾತಾಳದಲ್ಲಿ ಒಂದು ಸೀಟು ರೆಡಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತೊಂದು ಬಸ್ಸುಗಳಲ್ಲಿ, ಫ್ಲೈಟ್ಗಳಲ್ಲಿ, ಟ್ರೈನ್ಗಳಲ್ಲಿ ದೂರ ದೇಶಕ್ಕೆ, ದೂರದ ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ನನಗೆ ಈ ಸೀಟು ಬೇಕಪ್ಪ ಅಂತ ಯಾವ ರೀತಿ ಕಾದಿರಿಸಲ್ಪಡುತ್ತಾರೆ ಅಂದರೆ ರಿಸರ್ವೇಶನ್ ಮಾಡ್ತಾರೋ ಆ ಸೀಟುಗಳು ಅವರಿಗೆ ಯಾವಾಗಲೂ ರೆಡಿ ಆಗಿರ್ತವೆ ಅಲ್ಲಿ. ಅದೇ ರೀತಿ ಏನಾಗ್ತದೆ, ಇವರಿಗೆ ಅಲ್ಲಿ ನರಕದಲ್ಲಿ ಒಂದು ಸ್ಥಳ ರೆಡಿ ಆಗಿದೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ನಮಗೆ ದೇವರು ಪಡಿಸ್ತಾರೆ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಕಾಣ್ತೇವೆ. ಆಗ ಇಂಥವರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ನಾಶ ಲೋಕವು ಮರೆಯಾಗಿಲ್ಲ ನೋಡಿ, ಅವರಿಗೆ ನಾಶನ ಮರೆಯಾಗಿಲ್ಲ, ಕಣ್ಣು ಮುಂದೆಗೆ ಇದೆ, ಆದ್ರೆ ತಿಳಿಸೋದಿಲ್ಲ. ಗರ್ವ, ಅಹಂಕಾರ, ಹಠಮರಿತನ, ಪೀಡೆ, ವಿಶ್ವಾಸಗಳಿಗಿಂತ ಕೆಟ್ಟವರಾಗಿ ಹೋಗಿದ್ದಾರೆ ಇವರು. ಆ ಪೀಡೆ, ವಿಶ್ವಾಸಗಳಿಗೆ, ಕೆಟ್ಟ ಆತ್ಮಗಳಿಗೆ ಗೊತ್ತಿದೆ ನಮಗೆ ಯಾವಾಗಲೂ ನರಕ ಅಂತೇಳಿ. ಹಾಗೆ ಲೂಸಿಫರ್ ಎಂಬ ದೂತನನ್ನು, ದೇವರನ್ನು ಆರಾಧಿಸುವ ದೂತನನ್ನು ಪರಲೋಕದ ದೇವರು ತಳ್ಳಿದಾಗ ಏನ್ ಮಾಡಿದ್ರು, ನ್ಯಾಯ ತೀರ್ಪಿನ ದಿವಸ ನಿನಗೆ ಅಗ್ನಿ ಕುಂಡವೇ, ನರಕವೇ, ಪಾತಾಳವೇ ಗತಿ ಅಂತೇಳಿ ಭೂಲೋಕಕ್ಕೆ ತಳ್ಳಿಬಿಟ್ರು. ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಹಾಗೆ ಭೂಲೋಕಕ್ಕೆ ಅವನು ಮತ್ತು ಅವನ ಸಂಗಡಿಗರು ಇಳಿದು ಬಂದು ಭೂಮಿಯನ್ನ ಕೆಡಿಸಿದ್ರು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಭೂಮಿ ಕಲ್ಲೋಳವಾಗಿತ್ತು, ಅಂದ್ರೆ ಭೂಮಿ ಬರಿದಾಗಿತ್ತು ಅಂತೇಳಿ, ಭೂಮಿಯಲ್ಲಿ ಸರಿಯಾಗಿ ಇರಲಿಲ್ಲ ಎಂಬುದನ್ನು ನಾವು ಅಲ್ಲಿ ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದಾಗಿದೆ ಆ ಸೈತಾನನಿಗೆ ಏನಾಗಿದೆ ಮತ್ತು ಅವನ ಸಂಗಡಿಗರಿಗೆ ನ್ಯಾಯ ತೀರ್ಪಿನ ದಿವಸ ನಮಗೆ ನರಕವೆಂಬ ತೀರ್ಪು ರೆಡಿ ಆಗಿದೆ ಅಂತ ಅವ್ರಿಗೆ ಗೊತ್ತಿದ್ದು ಇತರರನ್ನು, ಆದಾಮನ ಹವ್ವಳನ್ನ ಕೆಡಿಸಿದ ಹಾಗೆ ಇವತ್ತು ಕೂಡ ಅದುವೇ ನಡೀತಾ ಇದೆ. ಆದ್ರಿಂದ ಕೆಟ್ಟವರಿಂದ ನಾವು ಬಹಳ ದೂರವಿರಬೇಕು, ಎಚ್ಚರವಾಗಿರಬೇಕು. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದೆಲ್ಲವನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ಅಂಥವ್ರನ್ನ ಬಿಟ್ಟು ನಿಮ್ಮ ಮಾತಿಗೆ ವಿಧೇಯರಾಗಿ ನಿಮ್ಮನ್ನೇ ಹಿಂಬಾಲಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನ ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು ಕೂಡ ನಡೆಸಿರಿ. ಹಾಗೆ ಅವರ ಮಕ್ಕಳಿಗೂ ಅವರು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಜೀವಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿರದ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಉಪಕಾರಗಳಿಗಾಗಿ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಲದಪ್ಪ ದೇವಾ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೊಟ್ಟು ನಡೆಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.